ಇವತ್ತು ನಾನು ಬೀದರಲ್ಲಿದ್ದೀನಿ. ಒಂದು ಅದ್ಭುತವಾದ ಥ್ರಿಲ್ಲಿಂಗ್ ಅಡ್ವೆಂಚರ್ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ. ಇದು ಬೀದರ್ ಬಸ್ ಸ್ಟ್ಯಾಂಡ್ ನಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ನಾವೆಲ್ಲ ಕಾಮನ್ ಆಗಿ ದೇವಸ್ಥಾನಕ್ಕೆ ಹೋದ್ರೆ ಸಿಂಪಲ್ ಆಗಿ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ. ಆದ್ರೆ ಇಲ್ಲಿ ಆಗಿರಲ್ಲ. ಇಲ್ಲಿ ದೇವರ ದರ್ಶನ ಮಾಡ್ಬೇಕಂದ್ರೆ ಗುಹೆ ಒಳಗಡೆ ನೀರಲ್ಲಿ ನಡ್ಕೊಂಡು ಹೋಗಿ ಒಂಥರ ಅಡ್ವೆಂಚರ್ ಮಾಡ್ಕೊಂಡು ಹೋಗಿ ದೇವರ ದರ್ಶನ ಮಾಡೋ ತರ. ಜರಣಿ ನರಸಿಂಹಸ್ವಾಮಿ ದೇವಸ್ಥಾನ. ಅದು ಟಿಕೆಟ್ ಕೌಂಟರ್ ಮತ್ತೆ ಇದು ಲಗೇಜ್ ಮಾಡೋಕೆ ಲಗೇಜ್ ರೂಮು. ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಇಲ್ಲಿಂದ ನೀರಲ್ಲಿ ಇಳಿದು ದೇವರ ದರ್ಶನ ಮಾಡಕ್ ಹೋಗ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಸ್ವಲ್ಪ ಆಳ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಮೇಲ್ಗಡೆ ಎಲ್ಲ ಏನೋ ಪೈಪ್ ತರ ಎಲ್ಲ ಹಾಕಿದ್ದಾರೆ. ಇಲ್ಲಿ ಮಧ್ಯ ಮಧ್ಯ ಲೈಟ್ ಹಾಕಿದ್ದಾರೆ, ಇಲ್ಲಾಂದ್ರೆ ಏನು ಕಾಣಲ್ಲ. ಇಲ್ಲಿ ಕಲ್ಗಳು ಎಲ್ಲ ದರ್ಶನ ಮಾಡ್ಕೊಂಡು ವಾಪಸ್ ಬರ್ತವ್ರೆ. ಇಲ್ಲಿ ನೀರಲ್ಲೇ ನಡ್ಕೊಂಡೋಗಿ ದೇವರ ದರ್ಶನ ಮಾಡಬೇಕು. ಇದರಿಂದನೇ ಈ ದೇವಸ್ಥಾನ ತುಂಬಾನೇ ಫೇಮಸ್ ಆಗಿದೆ. ಈ ದೇವಸ್ಥಾನಕ್ಕೆ ಪ್ರತಿದಿನ ಬೇರೆ ಬೇರೆ ಕಡೆಯಿಂದ ತುಂಬಾನೇ ಜನ ಬರ್ತಾರೆ. ಈ ತರ ಎಕ್ಸ್ಪೀರಿಯನ್ಸ್ ಇಂಡಿಯಾದಲ್ಲಿ ತುಂಬಾನೇ ರೇರ್. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರೋದು ಅದ್ಭುತ ಅಂತಾನೆ ಹೇಳ್ಬೋದು. ದಂತಕಥೆಯ ಪ್ರಕಾರ ನರಸಿಂಹಸ್ವಾಮಿ ಹಿರಣ್ಯಕಶಿಪುವಿನ ಕೊಂದಾದ್ಮೇಲೆ ಶಿವಭಕ್ತನಾಗಿದ್ದ ಮತ್ತೊಬ್ಬ ರಾಕ್ಷಸ ಜಲಾಸುರನನ್ನ ಕೊಲ್ತಾನೆ. ಸಾಯುವ ಮೊದಲು ಜಲಾಸುರ ನರಸಿಂಹನನ್ನು ತಾನು ವಾಸಿಸುತ್ತಿದ್ದ ಗುಹೆಯಲ್ಲಿ ವಾಸಿಸಲು ಕೇಳ್ಕೊತಾನೆ. ಅದರಿಂದ ಜಲಾಸುರ ಇಲ್ಲಿ ನೀರಿನ ರೂಪದಲ್ಲಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಒಳಗಡೆ ದೇವರಿರೋದು. ಈ ದೇವಸ್ಥಾನದಲ್ಲಿ ಮಳೆಗಾಲಾಗ್ಲಿ ಬೇಸಿಗೆಗಾಲಾಗ್ಲಿ ಯಾವಾಗಲೂ ನೀರಿರುತ್ತೆ. ಅದರಿಂದ ಇದನ್ನ ಜಾರಣಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ದೇವಸ್ಥಾನದಿಂದ ಬಂದಾಗ ಬಟ್ಟೆ ಚೇಂಜ್ ಮಾಡೋಕ್ಕೆ ರೂಮ್ಸ್ ಕೂಡ ಇದೆ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.